ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು. ಇಲ್ಲಿ ಒಂದು ಉದಾಹರಣೆ ನೋಡೋಣ. ಹೈಡ್ರೋಜನ್ ಮತ್ತು ಆಮ್ಲಜನಕ ಪ್ರತಿಕ್ರಿಯಿಸಿ ನೀರು ಉಂಟಾಗ್ತದೆ. ಆದರೆ ಇಲ್ಲಿ ಪ್ರತಿವರ್ತಕಗಳು ಹಾಗೂ ಉತ್ಪನ್ನಗಳು ಪರಮಾಣುಗಳಲ್ಲಿ ವ್ಯತ್ಯಾಸ ಇದೆ. ಅಂದರೆ ಇದೊಂದು ಸರಿದೂಗಿಸದ ರಾಸಾಯನಿಕ ಕ್ರಿಯೆಯಾಗಿದೆ. ಈಗ ಇದನ್ನು ಯಾವ ರೀತಿ ನಾವು ಸರಿದೂಗಿಸಬಹುದು ಅನ್ನೋದನ್ನು ನೋಡೋಣ. ಮೊದಲಿಗೆ ಪ್ರತಿ ಅಣುವಿಗೆ ನಾವು ಒಂದು ಚೌಕಾಕಾರ ಬರೆದುಕೊಳ್ಳೋಣ. ಯಾಕೆಂದರೆ ನಾವು ಚೌಕ ಬರೆದ ನಂತರ ಇದರಲ್ಲಿರುವ ಅಣುಗಳ ರಚನೆಯನ್ನು ನಾವು ವ್ಯತ್ಯಾಸ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಚೌಕದಲ್ಲಿರುವ ಅಣುಗಳ ರಚನೆಯನ್ನು ಅಥವಾ ಅದರ ಸಂಖ್ಯೆಯನ್ನು ವ್ಯತ್ಯಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರತಿ ಎಡಗಡೆ ಹಾಗೂ ಬಲಗಡೆ ಇರುವ ಪ್ರತಿವರ್ತಕ ಹಾಗೂ ಉತ್ಪನ್ನಗಳಲ್ಲಿರುವ ಅಣುಗಳ ಸಂಖ್ಯೆಯನ್ನು ಬರೆದುಕೊಳ್ಳೋಣ. ಇಲ್ಲಿ ನೋಡಿ, ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಇಲ್ಲಿ ಪ್ರತಿವರ್ತಕಗಳನ್ನು ರಿಯಾಕ್ಟಂಟ್ ಅಂತ ಕರಿತೀವಿ ಮತ್ತು ಉತ್ಪನ್ನಗಳನ್ನು ಪ್ರಾಡಕ್ಟ್ ಅಂತ ಕರಿತೀವಿ. ಇಲ್ಲಿ ನಾವು ನೋಡೋ ಹಾಗೆ ಹೈಡ್ರೋಜನ್ ಪ್ರತಿವರ್ತಕಗಳಲ್ಲಿ 2 ಇದೆ, ಅದೇ ರೀತಿ ಉತ್ಪನ್ನಗಳಲ್ಲಿ 4 ಇದೆ. ಮತ್ತು ಆಕ್ಸಿಜನನ್ನು ನೋಡಿದಾಗ ಪ್ರತಿವರ್ತಕಗಳಲ್ಲೂ 2 ಇದೆ, ಉತ್ಪನ್ನಗಳಲ್ಲೂ ಕೂಡ 2 ಇದೆ. ನಾವು ಸಪೋಸು ಈ 2 ಬರೆದಾಗ ಈ ಅಪೂರ್ಣವಾಗಿ ಸರಿದೂಗಿಸಿದ ರಾಸಾಯನಿಕ ಕ್ರಿಯೆ ಉಂಟಾಗ್ತದೆ. ನಾವು ಉತ್ಪನ್ನಗಳ ಮುಂದೆ 2 ಬರೆದಾಗ ಇನ್ನು ಪೂರ್ಣವಾಗಿ ಯಾವ ರೀತಿ ಸರಿದೂಗಿಸ್ಬೋದು ಅನ್ನೋದನ್ನು ನೋಡೋಣ. ನಾವು ಅವಶ್ಯಕತೆಗೆ ಅನುಗುಣವಾಗಿ ಪ್ರತಿವರ್ತಕ ಹಾಗೂ ಉತ್ಪನ್ನಗಳಲ್ಲಿ ಅಣುಗಳ ಸಂಖ್ಯೆಯನ್ನು ಗುಣಾಕಾರ ಮಾಡೋದ್ರಿಂದ ನಾವು ಸರಿದೂಗಿಸ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಾವು ಉತ್ಪನ್ನಗಳಲ್ಲಿ 2ರಿಂದ ಉತ್ಪನ್ನಗಳನ್ನು ಗುಣಾಕಾರ ಮಾಡಿದ್ದೀವಿ. ಇಲ್ಲಿ 2 × 2 4 ಹೈಡ್ರೋಜನ್ ಆಗಿದ್ದಾವೆ. ಹೈಡ್ರೋಜನ್ ನೀವು ಪಟ್ಟಿಯಲ್ಲಿ ಅಡ್ಡ ಸಾಲಲ್ಲಿ ನೋಡಿದಾಗ ಅದೇ ರೀತಿ ಪ್ರತಿವರ್ತಕಗಳಲ್ಲೂ ಕೂಡ 4 ಇದೆ. ಈಗ ನಾವು ಎರಡೂ ಬದಿಗೆ 2 ಗುಣಾಕಾರ ಮಾಡಿದಾಗ ಪ್ರತಿವರ್ತಕಗಳಲ್ಲಿ ಹಾಗೂ ಉತ್ಪನ್ನಗಳಲ್ಲಿ ಈ ರಾಸಾಯನಿಕ ಸಮೀಕರಣ ಏನಾಗ್ತದೆ, ಸರಿದೂಗ್ತದೆ.